ನಮಸ್ಕಾರ, ನಾನು ನಿಮ್ಮ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಈ ವ್ಲಾಗ್ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಖುಷಿಯಿಂದ ಹಬ್ಬ ಸೆಲೆಬ್ರೇಟ್ ಮಾಡಿರುವಂತಹ ದಿನ. ದೀಪಾವಳಿಯಲ್ಲಿ ಬಲಿಪಾಡ್ಯಮಿನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ಒಂದು ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ, ಬಲಿಪಾಡ್ಯಮಿ ಹಬ್ಬದ ನೆಕ್ಸ್ಟ್ ಡೇ ನನಗೆ ಮತ್ತು ಕೇಶವನ ಇಬ್ಬರನ್ನ ಕೂರಿಸಿ ಹೆಂಗೆ ಆರತಿ, ಬಿಕಾಸ್ ಫಸ್ಟ್ ಇಯರ್ ದೀಪಾವಳಿ ಆಗಿರೋದ್ರಿಂದ ನಾನು ಫಸ್ಟೇ ಹೇಳಿದ್ದೆ ಇಬ್ಬರನ್ನು ಕೂರಿಸಿ ಆರತಿ ಮಾಡ್ತಾರೆ ಆ್ಯಂಡ್ ಉಡುಗೊರೆಗಳನ್ನೆಲ್ಲ ಕೊಡ್ತಾರೆ ಅಂತ. ಸೊ ಆರತಿ ಮಾಡಿದ್ದು ಮತ್ತು ಏನೆಲ್ಲ ಗಿಫ್ಟ್ಸ್ ಕೊಟ್ಟರು ಅಂತ ನಿಮಗೂ ಕೂಡ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಕೊನೆ ತನಕ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಸೊ ಈ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಆ್ಯಕ್ಚುಲಿ ಈ ವರ್ಷದ ಹಬ್ಬ ಮಂಗಳವಾರ ಮತ್ತು ಬುಧವಾರ 2 ದಿನವೂ ಬಲಿಪಾಡ್ಯಮಿ ತುಂಬ ಜನ ಸೆಲೆಬ್ರೇಟ್ ಮಾಡಿದ್ದಾರೆ. ಬಿಕಾಸ್ ತುಂಬಾ ಕನ್ಫ್ಯೂಷನ್ ಇತ್ತು ಯಾವ ದಿನ ಸೆಲೆಬ್ರೇಟ್ ಮಾಡಬೇಕು ಅಂತ. ಒಂದಷ್ಟು ಜನ ಮಂಗಳವಾರ ಮಾಡಿದ್ದಾರೆ, ಒಂದಷ್ಟು ಜನ ಬುಧವಾರ ಮಾಡಿದ್ದಾರೆ. ಸೊ ನಮ್ಮ ಮನೆಯಲ್ಲಿ ಹಬ್ಬನ ಮಂಗಳವಾರ ಮಾಡಿದ್ದು, ಬಲಿಪಾಡ್ಯಮಿ ಹಬ್ಬನ ಮಂಗಳವಾರ ಸಂಜೆ ಮಾಡಿದ್ವಿ. ಸಾಮಾನ್ಯವಾಗಿ ಹೇಳೋದೇನೆಂದರೆ ಬಲಿಪಾಡ್ಯಮಿ ಹಬ್ಬನ ಬಲೀಂದ್ರನ ಪೂಜೆನ ರಾತ್ರಿ ಹೊತ್ತು ಅಂದರೆ ಸಂಜೆ ಹೊತ್ತು ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಮಂಗಳವಾರ ಸಂಜೆನೇ ಪೂಜೆ ಮಾಡಿದ್ವಿ. ಮತ್ತು ಬಲೀಂದ್ರನ ಪೂಜೆ ಮಾಡುವಾಗ ಮನೆ ಮಧ್ಯಭಾಗದಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಮನೆ ಮಧ್ಯದಲ್ಲಿ ದೇವರನ್ನ ಕೂರಿಸಿ ಪೂಜೆ ಮಾಡ್ತಾಯಿದ್ದೀವಿ. ಬಲೀಂದ್ರನ ಪೂಜೆ ಅಂದರೆ ಬಲಿಚಕ್ರವರ್ತಿನ ಪೂಜೆ ಮಾಡುವಂತಹ ದಿನ ಇದು, ಬಲಿಪಾಡ್ಯಮಿ. ಬಲಿಚಕ್ರವರ್ತಿ ರಾಕ್ಷಸ ಆಗಿದ್ರೂ ಕೂಡ ಎಲ್ಲರಿಗೂ ತುಂಬಾ ದಾನ ಧರ್ಮ ಮಾಡ್ತಿದ್ನಂತೆ. ಸೊ ಹಾಗಾಗಿ ವಿಷ್ಣು ಒಂದು ವರ ಕೊಡ್ತಾನಂತೆ ಬಲಿಚಕ್ರವರ್ತಿಗೆ. ಏನಪ್ಪ ಅಂತ ಅಂದರೆ, ವರ್ಷದಲ್ಲಿ ಒಂದೇ ಒಂದು ಸತಿ ನೀನು ಭೂಲೋಕಕ್ಕೆ ಹೋಗಿ ಎಲ್ಲರ ಪೂಜೆನ ಪಡ್ಕೊ ಅಂತ ಹೇಳಿ ಒಂದು ಆಶೀರ್ವಾದ ಮಾಡ್ತಾನಂತೆ. ಸೊ ಅದೇ ಕಾರಣಕ್ಕೆ ದೀಪಾವಳಿ ಟೈಮಲ್ಲಿ ಬಲಿಚಕ್ರವರ್ತಿ ಭೂಲೋಕಕ್ಕೆ ಬರೋದು ಅಂತ ಹೇಳಿ ಬಲೀಂದ್ರನ ಪೂಜೆನ ದೀಪಾವಳಿ ಟೈಮಲ್ಲಿ ಮಾಡ್ತೀವಿ. ಸೊ ಬಲೀಂದ್ರ ಬರೋ ಟೈಮಲ್ಲಿ ಬಲೀಂದ್ರಂಗೆ ರಾಜ್ಯ ಕಟ್ತೀವಿ. ಅದನ್ನು ಕೆರ್ಕ ಅಂತ ಹೇಳಿದರೆ ಸಗಣಿಲಿ ಮಾಡೋದು. ಸಗಣಿನಲ್ಲಿ ಬಲೀಂದ್ರನ ರಾಜ್ಯ ಕಟ್ತೀವಿ. ಅಲ್ಲಿ ವೈಟ್ ಕಲರ್ ಮನೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ಬಲೀಂದ್ರನ ರಾಜ್ಯ. ಕೋಟೆ ಕಟ್ಟಬೇಕು 4 ಸೈಡೂ. ಮತ್ತು ಮನೆಯಲ್ಲಿ ಎಲ್ಲ ಹೊಸಲು ಮೇಲೂ 2 ಆ ಕಡೆ ಮತ್ತು ಈ ಕಡೆ ಎಡ್ಜಸ್ಸಲ್ಲಿ ಸಗಣಿ ಉಂಡೆನ ಇಡಬೇಕು. ಮತ್ತು ಈ ಬಲೀಂದ್ರನ ಪೂಜೆನ ಗಂಡಸರೇ ಮಾಡಬೇಕಂತೆ. ಸೊ ಹಾಗಾಗಿ ಮನೆಯಲ್ಲಿ ಹೆಂಗಸ್ರು ಯಾರು ಬಲೀಂದ್ರನ ಪೂಜೆ ಮಾಡಲ್ಲ, ಗಂಡಸರೇ ಈ ಪೂಜೆ ಮಾಡೋದು. ಸೊ ಮಧ್ಯದಲ್ಲಿ, ಮನೆ ಮಧ್ಯಭಾಗದಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡಬೇಕು. ಮಧ್ಯಕ್ಕೆ ದೇವರನ್ನಿಟ್ಟು ಸುತ್ತಲೂ ರಂಗೋಲಿ ಎಲ್ಲ ಹಾಕಿ ದೀಪ ಎಲ್ಲ ಚೆನ್ನಾಗಿ ಹಚ್ಚಿ ಅಲಂಕಾರ ಮಾಡಿದ್ದೀವಿ. ದೀಪಾವಳಿ ಹಬ್ಬದಲ್ಲಿ ನನಗೆ ತುಂಬ ಇಷ್ಟವಾಗಿರುವಂತಹ ಒಂದು ಪಾರ್ಟ್ ಅಂದರೆ ಬಲೀಂದ್ರನ ಪೂಜೆ. ಬಿಕಾಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಈ ಬಲೀಂದ್ರನ ಪೂಜೆ. ಸೊ ಹಾಗಾಗಿ ನಂಗೆ ತುಂಬಾ ಖುಷಿ ಈ ಪೂಜೆ ಮಾಡೋದು. ಸೊ ಬಲೀಂದ್ರಂಗೆ ಮಂಗಳಾರತಿ ಆದಮೇಲೆ ಎಲ್ಲರೂ ನಮಸ್ಕಾರ ಮಾಡಬೇಕು. ಅದಾದಮೇಲೆ ಬಲೀಂದ್ರನ ಮಧ್ಯ ಇಟ್ಟಿರ್ತೀವಲ್ವ, ಅದ್ರ ಸುತ್ತಕ್ಕೂ ಹಾಲೆರಿಬೇಕು. ಮನೆ ಒಳಗೇನೆ ಆ ದೇವ್ರು ಇಟ್ಟಿರ್ತೀವಲ್ವ, ಅದ್ರ ಸುತ್ತಲೂ ಈ ಥರ ಲೋಟದಲ್ಲಿ ಹಾಲು ಹಾಕಬೇಕು. ಅದಾದಮೇಲೆ ಒಂದು ಸೇಯಿಂಗ್ ಇದೆ, ಅದನ್ನು ಹೇಳಿ ಮನೆ ಬರ್ತಿ ಹೂವೆರಚಬೇಕು. ಎಷ್ಟು ಅಗಲಕ್ಕೆ ನಾವು ಹೂ ಹಾಕ್ತೀವೋ ಅಷ್ಟು ಮನೆಯಲ್ಲಿ ಲಕ್ಷ್ಮಿ ಸಮೃದ್ಧಿಯಾಗಿರ್ತಾಳೆ ಅಂತ ಹೇಳ್ತಾರೆ. ಸೊ ಏನು ಹೇಳಬೇಕಪ್ಪ ಅಂತ ಅಂದರೆ, ಹಾಲು ಹಳ್ಳವಾಗಿ ಬೆಣ್ಣೆ ಬೆಟ್ಟವಾಗಿ 3/4 ಬಲೀಂದ್ರನ ರಾಜ್ಯ ಹೊನ್ನೋ ಹೊನ್ನು. ಅಂದರೆ ಬಲಿಚಕ್ರವರ್ತಿ ಭೂಲೋಕಕ್ಕೆ ಬರೋದು ಬರೀ 3/4 ಅಷ್ಟೇ ಅಂತೆ. ಸೊ ಹಾಗಾಗಿ ಈ ರೀತಿ ಹೇಳಿ ಹೂವನ್ನು ಎರಚಬೇಕು. ಆಮೇಲೆ ಮನೆ ಒಳಗೆ ಪಟಾಕಿ 1-2 ಪಟಾಕಿ ಹೊಡಿಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮನೆ ಒಳಗೇ ಪಟಾಕಿ ಹೊಡೆದ್ವಿ. ಮನೆ ತುಂಬಾ ಹೊಗೆ ಆಗೋಯಿತು. ಬಿಕಾಸ್ ಸುಸ್ರು ಬತ್ತಿ ಹೊಡಿತೀವಲ್ವ, ಅದು ಆಬ್ವಿಯಸ್ಲಿ ತುಂಬ ಹೊಗೆ ಇದ್ದೇ ಇರುತ್ತೆ ಅದರಲ್ಲಿ. ಬಟ್ ಶಾಸ್ತ್ರ ಅಂತ ಹೇಳಿ ಸುಮ್ಮನೆ ಹಾಗೆ ಹೊಡೆದ್ವಿ. ಮನೆ ಒಳಗಡೆ ಸುಸ್ರು ಬತ್ತಿನ ಹಚ್ಚಿದ್ವಿ. ಅದಾದಮೇಲೆ ಇನ್ನೊಂದು ಸತಿ ಸ್ಕೈ ಶಾಟ್ಸ್ ಹೊಡೆಯೋಕ್ಕೆ ಅಂತ ಆಚೆ ಬಂದ್ವಿ. ಥ್ಯಾಂಕ್ ಗಾಡ್ ಇವತ್ತು ಕೂಡ ಮಳೆ ಇರಲಿಲ್ಲ, ಆರಾಮಾಗಿ ಪಟಾಕಿ ಎಲ್ಲ ಹೊಡೆದ್ವಿ. ಬಟ್ ನೆಕ್ಸ್ಟ್ ಡೇ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು. ವೆಡ್ನೆಸ್ಡೇ ಒಂಚೂರು ಪಟಾಕಿ ಹೊಡೆಯೋಕ್ಕಾಗಲೇ ಇಲ್ಲ. ಬಟ್ ನಾವು ಸಂಡೇಯಿಂದನೇ ಸ್ಟಾರ್ಟ್ ಮಾಡಿದ್ದಕ್ಕೆ ನಮ್ಗೆ ಅಷ್ಟೊಂದೇನು ಬೇಜಾರಾಗಲಿಲ್ಲ. ಚೆನ್ನಾಗಿ ಪಟಾಕಿ ಎಲ್ಲ ಹೊಡೆದ್ವಿ. ಹ್ಯಾಪಿ ದೀಪಾವಳಿ! ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ
ಫೈನಲಿ ದೀಪಾವಳಿ ಹಬ್ಬನ ಮುಗಿಸಿದ್ವಿ. ಪಟಾಕಿ ಎಲ್ಲ ಚೆನ್ನಾಗಿ ಹೊಡೆದು ಬಲಿಪಾಡ್ಯಮಿ ಹಬ್ಬ ಕೂಡ ಚೆನ್ನಾಗಾಯಿತು, ಎಲ್ಲದು ಚೆನ್ನಾಗಾಯಿತು. ಸೊ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ನೀವು ನೋಡ್ತಾ ಇರೋದು, ವೆಡ್ನೆಸ್ಡೇ ಈವ್ನಿಂಗ್. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಫಸ್ಟ್ ಇಯರ್ ಆಗಿರೋದ್ರಿಂದ ಇಬ್ಬರಿಗೂ ಆರತಿ ಮಾಡ್ತಾರೆ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಮಾಡಿರುವಂತಹ ಡೆಕೋರೇಷನ್ಸ್ ಇದು. ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ, ನಾನು ಕೂಡ ರೆಡಿಯಾಗಿದ್ದೀನಿ. ಮತ್ತು ನರಕ ಚತುರ್ದಶಿಯಿಂದ ಮನೆ ಮುಂದೆ ದಿನಾಗಲೂ ದೀಪ ಹಚ್ಚಿ ಇಡಬೇಕು. ಸೊ ಅಮ್ಮ ದೀಪ ಹಚ್ಚಿ ಇಡ್ತಾ ಇದ್ದಾರೆ. ಲಕ್ಷ ದೀಪೋತ್ಸವ ಇದೆಯಲ್ಲ, ಅಲ್ಲಿ ತನಕ ಪ್ರತಿದಿನ ಮನೆ ಮುಂದೆ ದೀಪ ಹಚ್ಚಿ ಇಡಬೇಕು. ಸೊ ಡೆಕೋರೇಷನ್ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಸೊ ಸಿಂಪಲ್ಲಾಗೇ ಮಾಡಿದ್ದೀವಿ. ಸೊ ಹೊಸದಾಗಿ ಮದುವೆ ಆಗಿರುವಂತಹ ಜೋಡಿಗಳಿಗೆ ಆರತಿ ಮಾಡಿ ಉಡುಗೊರೆನ ಕೊಡ್ತಾರೆ, ದೀಪಾವಳಿ ಉಡುಗೊರೆ ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಎಲ್ಲರ ಮನೆಯಲ್ಲೂ ಇದನ್ನು ಮಾಡೇ ಮಾಡ್ತೀವಿ. ಹಾಡು ಹೇಳಿ ಇಬ್ಬರನ್ನು ಹಸೆ ಮೇಲೆ ಕರೆದು ಕೂರಿಸಿದ್ದಾರೆ. ಆ್ಯಕ್ಚುಲಿ ಡೆಕೋರೇಷನ್ ತುಂಬಾ ಸಿಂಪಲ್ ಆಗಿದ್ದರೂ ಕೂಡ ಫೋಟೋದಲ್ಲಿ ವಿಡಿಯೋದಲ್ಲಿ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದನ್ನು ಗೌರಿ ಹಬ್ಬಕ್ಕೆ ಅಂತ ತರಿಸಿದ್ದು, ಬಟ್ ಇವಾಗ ಯೂಸ್ ಆಯಿತು. ಸೊ ನಮ್ಮಮ್ಮ ಹಾಡು ಹೇಳಿದ್ದು ಕೇಳಿಸ್ಕೊಂಡ್ರಿ ಅಲ್ವಾ? ಹಾಡು ಯಾವ ಥರ ಹೇಳಿದ್ರು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಇವಾಗ ಆರತಿ ಶುರು ಮಾಡಿದ್ದಾರೆ. ಹಣೆಗೆ ಕುಂಕುಮ ಇಟ್ಟು ಫಸ್ಟು, ಅದಾದಮೇಲೆ ಆರತಿ ಮಾಡೋದು. ವರ್ಷದಲ್ಲಿ ಕೊನೆ ಹಬ್ಬನೇ ದೀಪಾವಳಿ ಹಬ್ಬ. ಸೊ ಈ ಹಬ್ಬ ಇತ್ತು ಅಂತ ಅಂದರೆ ಇನ್ನು ಸಂಕ್ರಾಂತಿ ತನಕ ಯಾವುದೂ ಹಬ್ಬ ಇರಲ್ಲ. ಅಂದರೆ ಕ್ಯಾಲೆಂಡರ್ ವೈಸ್ ತಗೊಂಡ್ರೆ ದೀಪಾವಳಿನೇ ವರ್ಷದ ಕೊನೆ ಹಬ್ಬ. ಆ್ಯಂಡ್ ಮದುವೆ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಮೊದಲನೇ ವರ್ಷದ ಹಬ್ಬಗಳು ಮುಗ್ದಿದೆ ನಂದು. ಮಂಗಳಗೌರಿಯಿಂದ ಸ್ಟಾರ್ಟ್ ಆಯಿತು, ಗೌರಿ ಹಬ್ಬ ಆಯಿತು, ಅದಾದಮೇಲೆ ದೀಪಾವಳಿ ಹಬ್ಬನೂ ಆಯಿತು. ಇನ್ನು ಸಂಕ್ರಾಂತಿ ಹಬ್ಬ ಒಂದು ಬಾಕಿ ಇದೆ, ಅದು ಫಸ್ಟ್ ಇಯರ್ ಹಣ್ಣು ಕೊಡಬೇಕು, 5 ಹಣ್ಣು. ಅದು ಒಂದಾಯಿತು ಅಂತ ಅಂದರೆ ನಂದು ಎಲ್ಲ ಮೊದಲ ವರ್ಷದ ಹಬ್ಬಗಳು ಮುಗಿಯುತ್ತೆ. ಈ ಸತಿ ದೀಪಾವಳಿ ಹಬ್ಬನೂ ಅಷ್ಟೇ ಮೊದಲನೇ ವರ್ಷದ್ದು ತುಂಬಾ ಮೆಮೊರೇಬಲ್ ಆಗಿತ್ತು. ತುಂಬ ಖುಷಿ ಆಯಿತು ನನಗೆ. 3 ದಿನವೂ ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದರು ಹಬ್ಬಕ್ಕೆ, ತುಂಬ ಖುಷಿ ಆಯಿತು. ಮತ್ತು ದೀಪಾವಳಿ ಉಡುಗೊರೆ ಅಂತ ಹೇಳಿ ನಮ್ಮ ಅಜ್ಜಿ ತಾತ ಇಬ್ಬರೂ ನನಗೆ ಬೆಳ್ಳಿ ಪಂಚವಾಳನ ಗಿಫ್ಟ್ ಮಾಡಿದ್ರು. ಆ್ಯಂಡ್ ಅಪ್ಪ ಅಮ್ಮ ಇಬ್ಬರು ಸೇರಿ ನನಗೆ ಮೋಸ್ಟ್ ಫೇವ್ರೇಟ್ KSIC ಮೈಸೂರು ಸಿಲ್ಕ್ ಸ್ಯಾರಿನ ಗಿಫ್ಟ್ ಮಾಡಿದ್ರು. ನೀವೆಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಯಾವ ಸೀರೆ ಏನು ಅಂತ. ಸೊ ಹಾಗಾಗಿ ಇನ್ನೊಂದು ಸತಿ ತೋರ್ಸೋಕ್ಕೆ ಹೋಗಲ್ಲ ನಾನೇನು. ಮತ್ತು ಕೇಶ್ವಂಗೆ ಇಬ್ಬರು ಸೇರಿ ಗೋಲ್ಡ್ ಚೈನನ ಗಿಫ್ಟ್ ಮಾಡಿದ್ರು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಹಬ್ಬಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿ ಉಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ತುಂಬಾ ಕಡಿಮೆ ಇದ್ದಿದ್ದರಿಂದ ನನಗೆ ಆ ಗ್ಯಾಪಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕಾಗಿರಲಿಲ್ಲ. ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ ದಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಬ್ಲೌಸ್ ಪೀಸ್ ಸ್ಯಾರಿನಲ್ಲೇ ಬರಲ್ಲ, ನಾವು ಅದನ್ನು ಸಪ್ರೇಟಾಗಿ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕು. ಸೊ ನಾನು ಅದನ್ನು ತೊಗೊಂಡು ವರ್ಕ್ ಮಾಡಿಸಿ ಅದನ್ನು ಸ್ಟಿಚ್ ಮಾಡಿಸೋಷ್ಟು ಟೈಮ್ ಖಂಡಿತ ಇರಲಿಲ್ಲ.
ಸೊ ಹಾಗಾಗಿ ಇದ್ದಿದ್ದ ಸೀರೆನೇ ಯಾವುದೋ ಒಂದು ಉಟ್ಕೊಂಡು ಇದನ್ನು ನೆಕ್ಸ್ಟ್ ಯಾವಾಗಾದರೂ ಉಟ್ಕೊಳ್ಳೋಣ ಅಂತ ಹೇಳಿ ಹಬ್ಬಕ್ಕೆ ಉಟ್ಕೊಳ್ಳೋ ಪ್ಲ್ಯಾನನ್ನು ಡ್ರಾಪ್ ಮಾಡಿದೆ. ಆ್ಯಂಡ್ ಕೇಶವಂಗೆ ಅಂತ ತಂದಿದ್ದಿದ್ದು ಚೈನ್ ಅವ್ನ ಕತ್ತಿಗೆ ಪರ್ಫೆಕ್ಟಾಗಿ ಫಿಟ್ ಆಗ್ತಾ ಇತ್ತು. ಆ್ಯಕ್ಚುಲಿ ಗೊತ್ತಿರಲಿಲ್ಲ ತರೋದು, ಅವನಿಗೆ ಸರ್ಪ್ರೈಸಾಗಿ ತಂದಿದ್ದು. ಸೊ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬ ಚೆನ್ನಾಗಿ ಫಿಟ್ ಆಯಿತು, ತುಂಬ ಇಷ್ಟ ಕೂಡ ಆಯಿತು ಎಲ್ಲರಿಗೂ. ಸೊ ಫೈನಲಿ ಈ ವರ್ಷದ ದೀಪಾವಳಿ ಹಬ್ಬ, ಮೊದಲನೇ ವರ್ಷದ ದೀಪಾವಳಿ ಹಬ್ಬ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ತುಂಬಾ ಚೆನ್ನಾಗಾಯಿತು ಎಲ್ಲವುದು, ನಮಗಂತೂ ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಸೊ ಫೈನಲಿ ಫೋಟೋ ಸೆಷನ್ ಎಲ್ಲ ಆಯಿತು. ಅದಾದಮೇಲೆ ಪಟಾಕಿ ಹೊಡೆಯೋಣ ಅಂತ ಅಂದ್ಕೊಂಡ್ವಿ, ಬಟ್ ನಮ್ಮ ಬ್ಯಾಡ್ ಲಕ್ ಆ ದಿನ ಫುಲ್ ಮಳೆ ಬಂದಿದೆ. 1 ನಿಮಿಷ ಕೂಡ ಸ್ಟಾಪ್ ಆಗಿಲ್ಲ. ಸಂಜೆ 5 ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ 12 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಮಳೆ ಬಂದಿದೆ. ಒಂದೇ 1 ನಿಮಿಷ ಕೂಡ ಗ್ಯಾಪ್ ಕೊಟ್ಟಿಲ್ಲ. ಅಟ್ಲೀಸ್ಟ್ ಪಟಾಕಿ ಹೊಡಿತಿರೋ ಥರ ಫೋಟೋಸ್ ಆದರೂ ತೆಕ್ಕೊಳ್ಳೋಣ, ಅಂದರೆ ಈ ಸ್ಕೈ ಲ್ಯಾಂಟರ್ನ್ ಚೆನ್ನಾಗಿ ಬರುತ್ತೆ ಫೋಟೋಗೆ, ಅಟ್ಲೀಸ್ಟ್ ಇದರಲ್ಲಿ ಫೋಟೋಸ್ ಆದರೂ ತೆಕ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಪೋಸ್ ಮಾಡಿ ಫೋಟೋಸ್ ತೆಕ್ಕೊಂಡ್ವಿ. ಬಟ್ ಇದನ್ನು ಬಿಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಮಳೆ ಬರ್ತಿತ್ತಲ್ವ, ಅದು ಮಳೆ ನೀರು ಬಿದ್ದು ಒದ್ದೆ ಆಗಿ ಹಾಗೆ ಕೆಳಗೆ ಬಿದ್ದೋಯ್ತು. ಸುಮ್ಮನೆ ಫೋಟೋಸ್ ತೆಕ್ಕೊಂಡ್ವಿ ಅಷ್ಟೇ. ಸೊ ಎಸ್, ಇದಾಗಿತ್ತು ನಮ್ಮ ಮನೆಯ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಇದೇ ಥರ ಇನ್ನೂ ಹೆಚ್ಚು ಕಂಟೆಂಟ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಈ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಹೊಸ ವಿಷಯದ ಜೊತೆ ನಿಮಗೆ ಸಿಗ್ತೀನಿ. Until then, take care, bye bye, love you all.